ನಮಸ್ತೆ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ವರ್ಣಮಾಲೆಯ ಪರಿಚಯ ಮತ್ತು ಉಚ್ಚಾರಣೆಯ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳು: ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ವರ್ಣಮಾಲೆಯಲ್ಲಿ ಮೊದಲಿಗೆ ನಾವು ಸ್ವರಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳು ಅಥವಾ ಸ್ವರಾಕ್ಷರಗಳು. ಮೊದಲಿಗೆ ನಾವು ಉಚ್ಚಾರಣೆ ಮಾಡೋಣ. ಆದಿಂದ ಅವರೆಗಿನ ಅಕ್ಷರಗಳು ಸ್ವರಾಕ್ಷರಗಳು. ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಆದಿಂದ ಅವರೆಗಿನ ಅಕ್ಷರಗಳು ಸ್ವರಾಕ್ಷರಗಳು. ಅಂ ಮತ್ತೆ ಅಹ ಈ ಅಕ್ಷರಗಳನ್ನು ನಾವು ಯೋಗವಾಹಗಳು ಎಂದು ಕರೆಯುತ್ತೇವೆ. ಅಂ ಅಂದ್ರೆ ಅನುಸ್ವಾರ, ಅಹ ಅಂದ್ರೆ ವಿಸರ್ಗ. ನಂತರ ನಾವು ವ್ಯಂಜನಗಳು. ವ್ಯಂಜನಗಳಲ್ಲಿ 2 ವಿಧಗಳಿವೆ: ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಕಾದಿಂದ ಮಾದವರೆಗಿನ ಅಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು. ಯಾದಿಂದ ಲಾದವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು. ಮೊದಲಿಗೆ ನಾವು ವರ್ಗೀಯ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಗ, ಫ, ಮ. ಪಾದಿಂದ ಮಾದವರೆಗಿನ ಅಕ್ಷರಗಳು ವರ್ಗೀಯ ವ್ಯಂಜನಗಳು. ಮಕ್ಕಳೇ, ನೀವು ತಾದಿಂದ ಮಾದವರೆಗೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲು ಅಭ್ಯಾಸ ಮಾಡಿ. ಅವರ್ಗೀಯ ವ್ಯಂಜನಗಳು. ಯಾದಿಂದ ಲಾದವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು. ಯ, ರ, ಲ, ವ, ಶ, ಷ, ಸ, ಹ, ಳ. ಯಾದಿಂದ ಳಾದವರೆಗಿನ ಅಕ್ಷರಗಳು ಅವರ್ಗೀಯ ವ್ಯಂಜನಾಕ್ಷರಗಳು. ಹಾಗಾದ್ರೆ ಮಕ್ಕಳೇ, ಆದಿಂದ ಅಹದವರೆಗೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲು ಅಭ್ಯಾಸ ಮಾಡಿ. ತಾದಿಂದ ಳಾದವರೆಗೆ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲು ಅಭ್ಯಾಸ ಮಾಡಬೇಕು. ಈಗ ನಿಮಗೆ ಒಂದು ಚಟುವಟಿಕೆ ನೋಡಿ. ಇಲ್ಲಿ ಕನ್ನಡ ವರ್ಣಮಾಲೆ ಇದನ್ನು ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಅಂದ್ರೆ ಕೆಲವು ಅಕ್ಷರಗಳು ಇಲ್ಲಿ ಬಿಟ್ಟು ಹೋಗಿವೆ. ಈ ಅಕ್ಷರಗಳನ್ನು ನೀವು ಪೂರ್ಣಗೊಳಿಸಬೇಕು. ನೋಡಿ, ಇಲ್ಲಿ ಉದಾಹರಣೆಗೆ ಆ, ಇ. ಇಲ್ಲಿ ಯಾವ ಅಕ್ಷರ ಬರಿಬೇಕು ಅದನ್ನು ನೀವು ತುಂಬಿಸಬೇಕು. ಉ, ಇಲ್ಲಿ ನೋಡಿ, ಡ್ಯಾಶ್, ಋ, ಡ್ಯಾಶ್, ಎ, ಡ್ಯಾಶ್, ಓ, ಡ್ಯಾಶ್, ಅಂ, ಇಲ್ಲಿ ಡ್ಯಾಶ್. ಆದ್ದರಿಂದ ಆದಿಂದ ಇಲ್ಲಿ ಯಾವ ಅಕ್ಷರಗಳು ತುಂಬಿಸಬೇಕು? ಈ ಅಕ್ಷರಗಳನ್ನು. ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಈ ಖಾಲಿ ಬಿಟ್ಟ ಜಾಗದಲ್ಲಿ ಸರಿ ಅಕ್ಷರ ತುಂಬಿ ವರ್ಣಮಾಲೆಯನ್ನು ಏನ್ ಮಾಡ್ಬೇಕು? ಪೂರ್ಣಗೊಳಿಸಬೇಕು. ನೋಡಿ, ಇಲ್ಲಿ ಕ, ಡ್ಯಾಶ್, ಕ, ಗ, ಘ, ಡ್ಯಾಶ್, ಡ್ಯಾಶ್, ಛ, ಡ್ಯಾಶ್, ಝ, ಞ, ಟ, ಠ, ಡ್ಯಾಶ್, ಡ್ಯಾಶ್, ನ, ತ, ಡ್ಯಾಶ್, ಡ್ಯಾಶ್, ಧ, ನ, ಪ, ಡ್ಯಾಶ್, ಬ, ಡ್ಯಾಶ್, ಮ, ಯ, ಡ್ಯಾಶ್, ಲ, ವ, ಶ, ಶ, ಡ್ಯಾಶ್, ಡ್ಯಾಶ್, ಡ್ಯಾಶ್. ಇದು ನೀವು ಅಂದ್ರೆ ಖಾಲಿ ಬಿಟ್ಟ ಜಾಗದಲ್ಲಿ ಏನ್ ಮಾಡ್ಬೇಕು? ನೀವು ಸರಿ ಅಕ್ಷರವನ್ನು ತುಂಬಿ ವರ್ಣಮಾಲೆಯನ್ನು ಪೂರ್ಣಗೊಳಿಸಬೇಕು. ನೆಕ್ಸ್ಟ್ ನಾವು ವಿವರವಾಗಿ ತಿಳ್ಕೊಂಡು ಹೋಗುವ. ಕನ್ನಡದಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನ ನಾವು ಏನಂತ ಕರೀತೇವೆ? ಇವುಗಳನ್ನು ನಾವು ವರ್ಣಗಳೆಂದು
ಕರೆಯುತ್ತೇವೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ಏನಂತ ಹೇಳ್ತೇವೆ ನಾವು? ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಕರೆಯುತ್ತೇವೆ. ಹಾಗಾದ್ರೆ ಮಕ್ಕಳೇ, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳು. ಯಾವುವೆಲ್ಲ? ಮೊದಲನೆಯದು ಸ್ವರಾಕ್ಷರಗಳು ಅಥವಾ ಸ್ವರಗಳು, ಎರಡನೆಯದು ವ್ಯಂಜನಾಕ್ಷರಗಳು ಅಥವಾ ವ್ಯಂಜನಗಳು, ಮೂರನೆಯದು ಯೋಗವಾಹಗಳು. ಮೊದಲಿಗೆ ನಾವು ಸ್ವರಗಳು ಅಥವಾ ಸ್ವರಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಏನು ಸ್ವರಗಳು ಅಥವಾ ಸ್ವರಾಕ್ಷರಗಳಂತ ಹೇಳಿದ್ರೆ? ಸ್ವರಗಳಂತ ಹೇಳಿದ್ರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು. ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು ಸ್ವರಗಳು ಅಥವಾ ಸ್ವರಾಕ್ಷರಗಳು. ಅಂದ್ರೆ ಯಾವುದೇ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುತ್ತವೆ. ಒಟ್ಟು ಸ್ವರಾಕ್ಷರಗಳು 13. ಅವುಗಳು ಯಾವೆಲ್ಲ ನೋಡಿ. ಉದಾಹರಣೆಗೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಅಂದ್ರೆ ಆದಿಂದ ಅವ್ವರೆಗಿನ ಅಕ್ಷರಗಳು ಯಾವುವು? ಸ್ವರಾಕ್ಷರಗಳು. ಅಂದ್ರೆ ಮಕ್ಕಳೇ, ಒಟ್ಟು ಕನ್ನಡದಲ್ಲಿ ಎಷ್ಟು ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳು? 3 ವಿಧಗಳು. ಯಾವೆಲ್ಲ? ಸ್ವರಾಕ್ಷರಗಳು ಅಥವಾ ಸ್ವರಗಳು, ವ್ಯಂಜನಾಕ್ಷರಗಳು ಅಥವಾ ವ್ಯಂಜನಗಳು, ಮೂರನೆಯದು ಯೋಗವಾಹಗಳು. ಮೊದಲಿಗೆ ನಾವು ಸ್ವರಗಳು ಅಥವಾ ಸ್ವರಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳು ಅಥವಾ ಸ್ವರಾಕ್ಷರಗಳಂತ ಹೇಳಿದ್ರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳು. ಅಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳೇ ಸ್ವರಾಕ್ಷರಗಳು. ಅಂದ್ರೆ ಬೇರೆ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುತ್ತವೆ. ಒಟ್ಟು ಸ್ವರಾಕ್ಷರಗಳೆಷ್ಟಿವೆ? ಒಟ್ಟು ಸ್ವರಾಕ್ಷರಗಳು 13. ನೋಡಿ ಮಕ್ಕಳೇ, ಉದಾಹರಣೆಗೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಅಂದ್ರೆ ಆದಿಂದ ಅವ್ವರೆಗಿನ ಅಕ್ಷರಗಳು ಒಟ್ಟು 13 ಅಕ್ಷರಗಳು ಸ್ವರಾಕ್ಷರಗಳು. ಸ್ವರಾಕ್ಷರಗಳಲ್ಲಿ 2 ವಿಧ. ಒಂದನೆಯದು ಹ್ರಸ್ವ ಸ್ವರ, ಎರಡನೆಯದು ದೀರ್ಘ ಸ್ವರ. ಸ್ವರಾಕ್ಷರಗಳಲ್ಲಿ ಎಷ್ಟು ವಿಧ? ಸ್ವರಾಕ್ಷರಗಳಲ್ಲಿ 2 ವಿಧ. ಒಂದನೆಯದು ಹ್ರಸ್ವ ಸ್ವರ, ಎರಡನೆಯದು ದೀರ್ಘ ಸ್ವರ. ಏನ್ ಹ್ರಸ್ವ ಸ್ವರ ಅಂತ ಹೇಳಿದ್ರೆ? ಹ್ರಸ್ವ ಸ್ವರ ಅಂತ ಹೇಳಿದ್ರೆ ಕಡಿಮೆ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಅಂದ್ರೆ ದೀರ್ಘವಾಗಿ ಉಚ್ಚರಿಸುವುದಲ್ಲ, ಕಡಿಮೆ ಅವಧಿಯಲ್ಲಿ ಕಡಿಮೆ ಸಮಯದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಉದಾಹರಣೆಗೆ ಆ, ಇ, ಉ, ಋ, ಎ, ಓ. ಅಂದ್ರೆ ನಾವು ಉಚ್ಚರಿಸುವಾಗ ನಾವು ಕಡಿಮೆ ಅವಧಿಯನ್ನು ತೆಗೆದುಕೊಂಡು ನಾವು ಉಚ್ಚರಿಸ್ತೇವೆ. ಈ ಅಕ್ಷರಗಳನ್ನು ನಾವು ಏನಂತ ಹೇಳ್ತೇವೆ? ಹ್ರಸ್ವ ಸ್ವರ ಅಂತ ಹೇಳ್ತೇವೆ. ಹಾಗಾದ್ರೆ ಹ್ರಸ್ವ ಸ್ವರಾಕ್ಷರಗಳು ಯಾವೆಲ್ಲ? ಹ್ರಸ್ವ ಸ್ವರಾಕ್ಷರಗಳು ಉದಾಹರಣೆಗೆ ಆ, ಇ, ಉ, ಋ, ಎ, ಓ. ಒಟ್ಟು 6 ಅಕ್ಷರಗಳು ಹ್ರಸ್ವ ಸ್ವರಾಕ್ಷರಗಳು. ಏನು ಹ್ರಸ್ವ ಸ್ವರ ಅಂತ ಹೇಳಿದ್ರೆ? ಹ್ರಸ್ವ ಸ್ವರ ಅಂತ ಹೇಳಿದ್ರೆ ಕಡಿಮೆ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಹ್ರಸ್ವ ಸ್ವರಾಕ್ಷರಗಳು ಯಾವುದೆಲ್ಲ? ಹ್ರಸ್ವ ಸ್ವರಾಕ್ಷರಗಳು ಅ, ಇ, ಉ, ಋ, ಎ, ಓ. ಒಟ್ಟು ಹ್ರಸ್ವ ಸ್ವರಾಕ್ಷರಗಳು 6. ಸ್ವರಗಳಲ್ಲಿ 2 ವಿಧಗಳು. ಯಾವುದೆಲ್ಲ 2 ವಿಧಗಳು? ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಈಗ ನಾವು ಮೊದಲಿಗೆ ಯಾವ ಸ್ವರದ ಬಗ್ಗೆ ತಿಳಿದುಕೊಂಡಿದ್ದೇವೆ? ಹ್ರಸ್ವ ಸ್ವರದ ಬಗ್ಗೆ. ಈಗ ನಾವು ಎರಡನೇದಾಗಿ ದೀರ್ಘ ಸ್ವರದ ಬಗ್ಗೆ ತಿಳಿದುಕೊಳ್ಳೋಣ. ಏನು ದೀರ್ಘ ಸ್ವರ ಅಂತ ಹೇಳಿದ್ರೆ? ನೋಡಿ, ಸ್ವರ ಅಂತ ಹೇಳಿದ್ರೆ ನಿಮ್ಗೆ ಏನಂತ ಗೊತ್ತಿದೆ ಅಲ್ವಾ? ಸ್ವರ ಅಕ್ಷರ ಅಂತ ಹೇಳಿದ್ರೆ ಏನಂತ ನಿಮ್ಗೆ ತಿಳಿದಿದೆ. ಈಗ ನೀವು ಏನ್ ಮಾಡ್ಬೇಕು? ದೀರ್ಘ ಅಂತ ಹೇಳಿದ್ರೆ ಏನು? ದೀರ್ಘವಾಗಿ ಉಚ್ಚರಿಸಲ್ಪಡುವ
ಸ್ವರಾಕ್ಷರಗಳು ಅಲ್ವಾ. ಅಂದ್ರೆ ಇದಕ್ಕೆ ಎರಡು ಮಾತ್ರ ಕಾಲದಲ್ಲಿ ಅಥವಾ ದೀರ್ಘವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವೇನ್ ಹೇಳ್ತೇವೆ? ದೀರ್ಘ ಸ್ವರಾಕ್ಷರಗಳು. ಯಾವುದೆಲ್ಲ ದೀರ್ಘ ಸ್ವರಾಕ್ಷರಗಳು? ಆ, ಈ, ಊ, ಏ, ಐ, ಓ, ಔ. ಇಲ್ಲಿ ನೋಡಿ ಮಕ್ಕಳೇ, ಐ ಮತ್ತು ಔ ಅಕ್ಷರವನ್ನು ಸಂಧ್ಯಕ್ಷರಗಳು ಎಂಬುದಾಗಿ ಕೂಡ ಕರೆಯುತ್ತಾರೆ. ಅದು ಈಗ ನೀವು ತಿಳಿದುಕೊಳ್ಳೋದು ಬೇಡ, ಮುಂದಿನ ತರಗತಿಗೆ ಹೋಗುವಾಗ ಅದರ ಬಗ್ಗೆ ವಿವರವಾಗಿ ನಾವು ತಿಳಿದುಕೊಳ್ಳೋಣ. ಅಂದ್ರೆ ಹಾಗಾದ್ರೆ ಐ ಮತ್ತು ಔ ಕೂಡ ದೀರ್ಘ ಸ್ವರಾಕ್ಷರಗಳೇ. ಯಾವುದೆಲ್ಲ ಹಾಗಾದ್ರೆ ದೀರ್ಘ ಸ್ವರಾಕ್ಷರಗಳು? ಆ, ಈ, ಊ, ಏ, ಐ, ಓ, ಔ. ಒಟ್ಟು ದೀರ್ಘ ಸ್ವರಾಕ್ಷರಗಳೆಷ್ಟು? ಒಟ್ಟು ದೀರ್ಘ ಸ್ವರಾಕ್ಷರಗಳು 7. ಯಾವುದೆಲ್ಲ? ಆ, ಈ, ಊ, ಏ, ಐ, ಓ, ಔ. ಹಾಗಾದ್ರೆ ಮಕ್ಕಳೇ, ಸ್ವರಾಕ್ಷರಗಳಲ್ಲಿ 2 ವಿಧ. ಯಾವುದೆಲ್ಲ 2 ವಿಧ? ಹ್ರಸ್ವಸ್ವರ ಮತ್ತು ದೀರ್ಘಸ್ವರ. ಏನು ಹ್ರಸ್ವಸ್ವರ ಅಂತ ಹೇಳಿದ್ರೆ? ಹ್ರಸ್ವಸ್ವರ ಅಂತ ಹೇಳಿದ್ರೆ ಕಡಿಮೆ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಯಾವುದೆಲ್ಲ ಹ್ರಸ್ವಸ್ವರಾಕ್ಷರಗಳು? ಆ, ಈ, ಉ, ಋ, ಎ, ಓ. ಒಟ್ಟು ಹ್ರಸ್ವಸ್ವರಾಕ್ಷರಗಳೆಷ್ಟು? 6 ಹ್ರಸ್ವಸ್ವರಾಕ್ಷರಗಳು. ಹಾಗಾದ್ರೆ ಮಕ್ಕಳೇ, ಏನು ದೀರ್ಘ ಸ್ವರ ಅಂತ ಹೇಳಿದ್ರೆ? ದೀರ್ಘ ಸ್ವರ ಅಂತ ಹೇಳಿದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು. ಅಂದ್ರೆ ದೀರ್ಘವಾಗಿ ಉಚ್ಚರಿಸಲಾಗುವ ಅಕ್ಷರಗಳೇ ದೀರ್ಘ ಸ್ವರಾಕ್ಷರಗಳು. ಉದಾಹರಣೆಗೆ ಆ, ಈ, ಊ, ಏ, ಐ, ಓ, ಔ. ಒಟ್ಟು 7 ಅಕ್ಷರಗಳು ದೀರ್ಘ ಸ್ವರಾಕ್ಷರಗಳು. ಹಾಗಾದ್ರೆ ಮಕ್ಕಳೇ, ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು, ಅವುಗಳ ಪರಿಚಯ. ಆದಿಂದ ಳಾದವರೆಗೆ, ಆನಂತರ ಆದಿಂದ ಳಾದವರೆಗೆ ಸ್ಪಷ್ಟ ಉಚ್ಚಾರಣೆ. ಆನಂತರ ಕನ್ನಡ ವರ್ಣಮಾಲೆಯಲ್ಲಿರುವ 3 ವಿಧಗಳು. ಯಾವುದೆಲ್ಲ? ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಅನಂತರ ನಾವು ಸ್ವರಗಳು ಅಥವಾ ಸ್ವರಾಕ್ಷರಗಳೆಂದರೇನು? ಸ್ವರಾಕ್ಷರಗಳು ಯಾವುವು? ಸ್ವರಾಕ್ಷರಗಳು ಸ್ವರಾಕ್ಷರಗಳು 2 ವಿಧ. ಯಾವುವೆಲ್ಲ? ಹ್ರಸ್ವಸ್ವರ ಮತ್ತೆ ದೀರ್ಘಸ್ವರ. ಏನು ಹ್ರಸ್ವಸ್ವರ ಅಂತ ಹೇಳಿದ್ರೆ? ಯಾವೆಲ್ಲ ಹ್ರಸ್ವಸ್ವರಗಳು? ಹ್ರಸ್ವಸ್ವರಗಳು ಎಷ್ಟಿವೆ? ದೀರ್ಘಸ್ವರ ಅಂದ್ರೆ ಏನು? ದೀರ್ಘ ಸ್ವರಾಕ್ಷರಗಳು ಯಾವುವು? ಎಷ್ಟಿವೆ ದೀರ್ಘಸ್ವರಗಳು? ಇವುಗಳ ಬಗ್ಗೆ ನೀವು ವಿವರವಾಗಿ ತಿಳಿದುಕೊಂಡಿದ್ದೀರಿ. ಇನ್ನು ನಾವು ಮುಂದೆ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಗಳು ಏನು? ವ್ಯಂಜನಗಳಂತ ಹೇಳಿದ್ರೆ ವ್ಯಂಜನಗಳು ಅಥವಾ ವ್ಯಂಜನಾಕ್ಷರಗಳು. ವ್ಯಂಜನಗಳು ಅಥವಾ ವ್ಯಂಜನಾಕ್ಷರಗಳು. ವ್ಯಂಜನಗಳಂತ ಹೇಳಿದ್ರೆ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು. ವ್ಯಂಜನಗಳಂತ ಹೇಳಿದ್ರೆ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು. ಇವುಗಳಿಗೆ ನಾವು ಏನು ಹೇಳ್ತೇವೆ? ವ್ಯಂಜನಾಕ್ಷರಗಳು. ಏನು ವ್ಯಂಜನಾಕ್ಷರಗಳು ಅಥವಾ ವ್ಯಂಜನಗಳಂತ ಹೇಳಿದ್ರೆ ಅಂದ್ರೆ ಸ್ವರಗಳಂತ ಹೇಳಿದ್ರೆ ಏನು? ಸ್ವರಗಳಂತ ಹೇಳಿದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು. ಯಾವುದೆಲ್ಲ ಸ್ವರಾಕ್ಷರಗಳು? ಆದಿಂದ ಅವ್ವರೆಗಿನ ಅಕ್ಷರಗಳು ಸ್ವರಾಕ್ಷರಗಳು. ಹಾಗಾದ್ರೆ ವ್ಯಂಜನಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಲ್ಲ. ವ್ಯಂಜನಗಳು ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡುತ್ತವೆ. ಅರ್ಥ ಆಯ್ತಾ? ನೋಡಿ, ವ್ಯಂಜನಗಳ ಮೂಲ ರೂಪ ಹೀಗಿರುತ್ತದೆ ನೋಡಿ. ಕ್, ಚ, ಟ, ತ, ಪ. ಇದು ವ್ಯಂಜನಾಕ್ಷರಗಳು. ನೋಡಿ, ಉದಾಹರಣೆಗೆ ನೀವು ವ್ಯಂಜನಾಕ್ಷರಗಳು ಯಾವುದೆಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ? ಯಾವುದೆಲ್ಲ ವ್ಯಂಜನಾಕ್ಷರಗಳು? ಈಗಾಗಲೇ ನಾನು ವ್ಯಂಜನಾಕ್ಷರಗಳ ಪರಿಚಯ, ಉಚ್ಚಾರಣೆ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ ಅಲ್ವಾ? ಹಾಗಾದ್ರೆ ಇನ್ನೊಮ್ಮೆ ನೆನಪಿಸ್ತೇನೆ ನೋಡಿ. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ,
ದ ಧ ನ ಪ ಫ ಬ ಭ ಮ ಅಂದ್ರೆ ನೋಡಿ ಇವುಗಳು ವ್ಯಂಜನಾಕ್ಷರಗಳು. ಈಗ ನೋಡಿ ಕ ಅಂತ ನೀವು ಉಚ್ಚಾರಣೆ ಮಾಡುವಾಗ ಕ ಆ ಕ ಅಕ್ಷರದಲ್ಲಿ 2 ಅಕ್ಷರಗಳಿವೆ. ಯಾವೆಲ್ಲ 2 ಅಕ್ಷರಗಳು ನೋಡಿ ಕ್. ಹಾಗಾದ್ರೆ ವ್ಯಂಜನಗಳ ಮೂಲ ರೂಪ ಏನು? ಕ್. ಕ್ ಪ್ಲಸ್ ಆ ಕ ಅಂದ್ರೆ ಕ ಅಂತ ನೀವು ಉಚ್ಚಾರಣೆ ಮಾಡುವಾಗ ಅಲ್ಲಿ 2 ಅಕ್ಷರಗಳಿವೆ. ಯಾವೆಲ್ಲ 2 ಅಕ್ಷರಗಳು? ಕ್ ಮತ್ತೆ ಆ. ಕ್ ಮತ್ತೆ ಆ ಏನಾಗ್ತದೆ? ಅದು ಕ ಅಂತ ಆಗ್ತದೆ. ನೋಡಿ ಕ್ ಪ್ಲಸ್ ಆ ಕ ಅಂದ್ರೆ ನೀವು ಉಚ್ಚಾರಣೆ ಮಾಡುವಾಗ ಗಮನಿಸಿ, ಕ ಅಂತ ಅಕ್ಷರ ನೀವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ಬೇಕಾದ್ರೆ ಆ ಕ ಅಕ್ಷರದವರೆಗೆ 2 ಅಕ್ಷರ